ಮೊದಲಿಗೆ ನಚಿಕೇತ್ ಸೌದೆ ಒಲೆ. ಆಹಾ ಅಜ್ಜಿ, ಎಷ್ಟು ವರ್ಷ ಆಯಿತು ಯೂಸ್ ಮಾಡಿ ಇದನ್ನ. ನಮ್ಮನೆಗೆ ಗ್ಯಾಸ್ ಕನೆಕ್ಷನ್ ಬರೋಕ್ಕಿಂತ ಮುಂಚೆ ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಆಗ ಮಯೂರಿ ಅಲ್ಲಿಗೆ 20 ವರ್ಷದ ಮೇಲೆ ಆಯಿತು. ಆಗ ಚಂದ್ರಿಕಾ, ಹ್ಞೂ ಕಣೆ, ನೀನು ಹುಟ್ಟಿದಾಗ ಇದನ್ನ ಮೂಲೆಯಲ್ಲಿ ಇಟ್ಟಿದ್ದು, ಇವಾಗಲೇ ಉಪಯೋಗಕ್ಕೆ ಬರ್ತಾ ಇರೋದು. ಆಗ ನಿಂಗವಜ್ಜಿ, ಎಲ್ಲ ನಮ್ಮ ದೇವಯಾನಿ ಪ್ಯಾಟೆ ದೆಸೆಯಿಂದ. ಆಗ ಅಂಜು, ಅಜ್ಜಿ ಇದು ಇಷ್ಟೊಂದು ಡರ್ಟಿ ಆಗಿದೆ, ಇದರಲ್ಲಿ ಹೇಗೆ ಅಡುಗೆ ಮಾಡೋದು? ಆಗ ಸಂಗೀತ, ಕ್ಲೀನ್ ಮಾಡಿದರೆ ಹೊಸದರ ಥರ ಕಾಣುತ್ತೆ. ಆಗ ದೇವಯಾನಿ, ನಾವು ಇದನ್ನು ಕ್ಲೀನ್ ಮಾಡಬೇಕಾ? ಆಗ ನಿಂಗವಜ್ಜಿ, ಇಲ್ಲಮ್ಮ, ಪಕ್ಕದ ಊರಿಂದ ಜನ ಬರ್ತಾರೆ ಇದನ್ನು ಕ್ಲೀನ್ ಮಾಡೋಕೆ, ಕೇಳೋದು ನೋಡು. ಆಗ ಭೂಮಿ, ಅಜ್ಜಿ ಒಂದು 5 ನಿಮಿಷ ಟೈಮ್ ಕೊಡಿ, ಪಟ್ ಅಂತ ಹೊಸ ಒಲೆ ಮಾಡಿಬಿಡ್ತೀನಿ. ಆಗ ರಾಮ್, ಹೌದಾ, ಅದು ಹೇಗೆ? ಆಗ ಶ್ರವಣ್, ನಮ್ಮ ಮನಸ್ವಿನಿ ಹೇಳ್ತಿದ್ದಾಳೆ ಅಂದರೆ ವೇಟ್ ಆ್ಯಂಡ್ ವಾಚ್. ಕರೆಕ್ಟಾಗಿ ಹೇಳಿದ್ರಿ ಅಪ್ಪ. ಆಗ ಭೂಮಿ ಎಲ್ಲ ಕ್ಲೀನ್ ಮಾಡಿ ಹೊಸದರಂತೆ ಮಾಡುತ್ತಾಳೆ. ಆಗ ನಿಂಗವಜ್ಜಿ, ಶ್ರವಣ, ಹಾಂ ಅತ್ತೆ, ನಿನ್ನ ಮಗಳಿಗೆ ಅದೆಷ್ಟು ವಿದ್ಯೆಗಳನ್ನು ಕಲಿಸಿದೆಯೋ ನೀನು. ಆ ಮಗು ನೋಡು, ಯಾವ ವಿಷಯಕ್ಕೂ ಈ ಪೇಟೆ ಥರ ಮುಖ ಸೆಂಡ್ರಿಸಲ್ಲ, ನಗ್ತಾ ಹೇಳಿದ ಕೆಲಸ ಎಲ್ಲ ಮಾಡ್ತಾಳೆ. ತಂದೆ ತಾಯಿಗೆ ತಕ್ಕ ಮಗಳು ಅವಳು. ದೋಣಿ ದಾಟಿದ ಮೇಲೆ ಅಂಬಿಗನ್ನ ಯಾರೂ ಕೇಳಲ್ಲ. ಹಾಗೆ ಅಡುಗೆ ಆದಮೇಲೆ ಒಲೆ ಕಡೆ ಯಾರೂ ಕಣ್ಣು ಹಾಯಿಸಲ್ಲ. ಆದರೆ ನಿನ್ನ ಮಗಳು ನೋಡು, ಅದಕ್ಕೆ ದೇವರ ರೂಪ ಕೊಟ್ಟು ಪೂಜೆ ಮಾಡಿ ಕೃತಜ್ಞತೆ ಸಲ್ಲಿಸಿದ್ದಾಳೆ. ಇದು ಸಂಸ್ಕಾರ ಅಂದರೆ. ನೋಡಿ, ಕಲಿಯೇ ಪೇಟೆ. ಆಗ ಕೇಶವ, ಅಣ್ಣ, ಎಲ್ಲ ಕಡೆ ಗ್ಯಾಸ್ಗೆ ತುಂಬ ಡಿಮ್ಯಾಂಡ್ ಆಗಿಬಿಟ್ಟಿದೆ ಅಂತೆ, ಅದಕ್ಕೆ ಸೌದೆ ಒಲೆಗೆ ತುಂಬ ಬೇಡಿಕೆ ಬಂದ್ಬಿಟ್ಟಿದೆ. ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ತಾ ಇದ್ದಾರಂತೆ. ಅಷ್ಟೊಂದು ಡಿಮ್ಯಾಂಡ್ ಆಗಿದೆಯಾ? ಹ್ಞೂ ಅಣ್ಣ, ಮೂಲೆ ಸೇರ್ಕೊಂಡಿದ್ದ ಸೌದೆ ಒಲೆಯೆಲ್ಲ ಆಚೆಗೆ ಬರ್ತಾ ಇದೆ ಅಂತೆ. ಹೇಳೋಕೆ ಆಗಲ್ಲ, ಸಿಲಿಂಡರ್ ಕದ್ಕೊಂಡು ಹೋದಾಗೆ ಒಲೆನೂ ಕದ್ಕೊಂಡು ಹೋದರೂ ಹೋಗಬಹುದು. ಅಯ್ಯಯ್ಯೋ, ಎಂಥ ಕಲಿಗಾಲ ಬಂತಪ್ಪ. ಸೌದೆ ಒಲೆಗೂ ಸೆಕ್ಯೂರಿಟಿನಾ? ಹೋಯ್, ನೀವೇನು ನೋಡ್ತಾ ಇದ್ದೀರಾ, ಶುರು ಹಚ್ಕೊಳ್ಳಿ. ಆಗ ನಚ್ಚಿ, 1 ನಿಮಿಷ, ಎಸ್ ಅತ್ತಿಗೆ, ಇದನ್ನೆಲ್ಲರಿಗೂ ಪಾಸ್ ಮಾಡಿಕೊಂಡು ಬನ್ನಿ. ಅಂಜು, ಇದನ್ನು ಹಿಡಿಯೇ. ಮಾವ, ಹಿಡ್ಕೊಳ್ಳಿ. ಎಷ್ಟೋ ವರ್ಷ ಆದಮೇಲೆ ಒಲೆನ ಮತ್ತೆ ಯೂಸ್ ಮಾಡ್ತಾ ಇದ್ದೀವಿ. ನೀವೇ ನಿಮ್ಮ ಕೈಯಾರ ಈ ಟೇಪ್ನ ಕಟ್ ಮಾಡಿ ಇದರ ಇನಾಗ್ರೇಷನ್ ಮಾಡಿ ತಗೊಳ್ಳಿ. ಆಗ ನಿಂಗವಜ್ಜಿ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಓಂ ನಮಃ ಶಿವಾಯ ಅಂತ ಕಟ್ ಮಾಡ್ತಾರೆ. ನನ್ನ ಮೇಲೆ ಪುಷ್ಪವೃಷ್ಟಿಗೈದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ದೇವಯಾನಿ ಪೇಟೆ ಅಡುಗೆ ಮನೆಯಿಂದ ಏನೇನು ಬೇಕೋ ತಂದು ಎಲ್ಲ ಶುರು ಹಚ್ಕೊಳ್ಳಿ. ಹಾಂ ಸರಿಯಮ್ಮ. ಅಂಜು, ನಡಿಯಮ್ಮ. ಹೌದು, ಇಲ್ಲಿ ಯಾರಿಗಾದರೂ ಟೀ ಕುಡಿಯೋ ಆಸೆ ಇದೆಯಾ? ಹಾಂ, ಮೊದಲು ಟೀ ಮಾಡಿಬಿಟ್ಟು ಅವರ ಮುಖಕ್ಕೆಲ್ಲ ಬಡಿ, ಆಮೇಲೆ ಅಡುಗೆಗೆ ಶುರು ಹಚ್ಕೊಳ್ಳಿ. ಹೋಗವ್ವ, ಹಾಲು ಪಾತ್ರೆ ತೊಗೊಂಡ್ಬಾ. ಅಯ್ಯೋ ಸರಿ ಅಂತ ಏನು ಒಲೆ ನೋಡ್ತಿದ್ದೀರಾ? ಬೆಂಕಿ ಹಾಕಮ್ಮ. ಅಂಜು, ಬಾ ಅಮ್ಮ, ಸೌದೆ ತೆಗಿ. ಅಮ್ಮ, ಸ್ವಲ್ಪ ಹಿಂದೆ ಹೋಗ್ತೀರಾ? ಅಂಜು, ಹಚ್ಚಮ್ಮ, ಫೋನ್ ಕೊಡು, ಹಚ್ಚು, ಇಡಮ್ಮ. ಆಗ ರಾಧಾ, ತಗೊಳ್ಳಿ, ಇದರೊಳಗೆ ಊದಿ, ಬೆಂಕಿ ಚೆನ್ನಾಗಿ ಹತ್ಕೊಳ್ಳುತ್ತೆ. ಎಲ್ಲಿತ್ತು? ಹುಡುಕ್ತಾ ಇದ್ದೆ. ಇಲ್ಲಿ ಊದು ಅಂಜು, ಬಾ. ಆಗ ನಿಂಗವಜ್ಜಿ, ಗೈಸ್, ನೀವು ಇರೋ ಜಾಗಕ್ಕೆ ಟೀ ಬರುತ್ತೆ, ನಡೀರಿ ಎಲ್ಲ, ಊದು. ಆಗ ಭೂಮಿ, ಸಂಗೀತ ದೇವಯಾನಿಗೆ ಸನ್ನೆ ಮಾಡುವುದನ್ನು ನೋಡಿ ಇಲ್ಲಿಂದ ಹೊರಡಿ. ಆಗ ಸಂಗೀತ, ಭೂಮಿ ಅಲ್ಲಿಂದ ಹೋಗ್ತಾರೆ. ಇಲ್ಲಿದೆ ನೋಡು, ಅದು ತಗೋ, ಟೀ ಬೇಗ ಬರಬೇಕು. ಹಾಂ ಅಮ್ಮ. ಯಾವ ಕಡೆ? ಅಮ್ಮ, ಏನಾಯ್ತು ಮಾಮ್? ಹೊಗೆನಾ? ಸುಮ್ಮನೆ ಇದ್ಬಿಟ್ರೆ ಸರಿ, ಬಾರಿಸ್ಬಿಡ್ತೀನಿ ಇದರಲ್ಲೇ. ಎಲ್ಲ ನಿನ್ನಿಂದಾನೆ. ಹಾಳಾದ ಐಡಿಯಾ ಕೊಟ್ಲು, ಸಿಲಿಂಡರ್ ಕಳ್ಳತನದ್ದು. ಏನೇ ಇದು, ಎಷ್ಟು ಊದಿದ್ರೂ ಹತ್ಕೊತಾನೇ ಇಲ್ಲ. ಎಲ್ಲರೂ ಸೇರಿ ಚಕ್ಕ ಆಡ್ತಿರ್ತಾರೆ. ಆಗ ನಿಂಗವಜ್ಜಿ ಒಂದು ಗಟ್ಟ ಸೇರ್ತು. ಆಗ ದೇವಯಾನಿ, ಅಮ್ಮ, ದೇವ ಜೋರಾಗಿ ಕೆಮ್ಮುತ್ತಾ ಅಮ್ಮ ಅಂತಾರೆ. ಆಗ ಸಂಗೀತ, ಅತ್ತೆ, ದೇವಯಾನಿ ಕೆಮ್ತಾ ಇದ್ದಾಳೆ, 1 ನಿಮಿಷ, ನಮಗೂ ಕೇಳಿಸ್ತು, ಕುತ್ಕೋ, ಆಟ ಆಡು. ಆಗ ರಾಧಾ, ಪಾಪ ಅತ್ತೆ, ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಅಭ್ಯಾಸ ಇಲ್ಲ ಅವರಿಗೆ, ಕಲೀಲಿ ಬಿಡು, ನೀನು ಕಾಫಿಯನ್ನು ಹಿಡ್ಕೊಂಡು ಓಡಾಡಬೇಡ. ಆಗ ಭೂಮಿ, ಅಜ್ಜಿ, ನೀವು ದಯಾಮಯಿ, ಕರುಣಾಮಯಿ, ತಾಯಂದರಿಗೆ ತಾಯಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಡೌ ಮಾಡಬೇಡ, ಅದೇನು ಅಂತ ಹೇಳು. ಅದು ಅಜ್ಜಿ, ಅಲ್ಲಿ ದೇವಯಾನಿ ಅಮ್ಮ ಪಾಪ ಒಲೆ ಮುಂದೆ ತುಂಬ ಕಷ್ಟಪಡ್ತಿದ್ದಾರಲ್ಲ. ಆಗ ಚಂದ್ರಿಕಾ, ಅದಕ್ಕೆ? ಆಗ ರಾಮ್, ಅಲ್ವೇ, ಇಬ್ಬರು ಸುಖದಲ್ಲಿ ಓಡಾಡಿದವರು, ಈಗ ಇದ್ದಕ್ಕಿದ್ದ ಹಾಗೆ ಇಷ್ಟು ಜನಕ್ಕೆ ಅಡುಗೆ ಮಾಡಬೇಕು ಅಂದರೆ ಕಷ್ಟ ಅಲ್ವೇನಮ್ಮ? ಆಗ ಶ್ರವಣ್, ಕರೆಕ್ಟಾಗಿ ಹೇಳಿದ್ರಿ ನೋಡಿ ಬಾವ, ಕಷ್ಟ ಆಗುತ್ತೆ ಪಾಪ. ಆಗ ನಿಂಗವಜ್ಜಿ, ಮೊನ್ನೆ ನಿನ್ನ ಹೆಂಡತಿ ಮಾಡಲಿಲ್ವೇನೋ ಅಡುಗೆನ? ಕಷ್ಟ ಅಂತ ಒಂದು ಮಾತು ಅಂದ್ಲ ಅವಳು. ಜವಾಬ್ದಾರಿತನ ಅಂದರೆ ಅದೇನೇ ಅದು? ಸೀರಿಯಲ್ ಹೀರೋಯಿನ್ ಥರ ಮಾತು ಎತ್ತಿದ್ರೆ ಕಣ್ಣಲ್ಲಿ ನೀರು ತುಂಬಿಸ್ಕೊಂಡು ಬಿಡ್ತೀಯಾ?
ಇದ್ದಿದ್ದನ್ನು ಹೇಳಿದೆ ಅಷ್ಟೇ. ಅದಕ್ಕೆ ನಾನಾ ಕಡೆ ರಿಯಾಕ್ಷನ್ ಕೊಡಬೇಡವ್ವ. ಯಾರ್ಯಾರು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲೇ ಇರಬೇಕು. ಆಡಿ ನೋಡು ಮನಸ್ವಿನಿ, ನೋ ಸಹಾಯ, ತಿಳಿತಾ? ಆಗ ದೇವಯಾನಿ ಬಟ್ಟೆ ಕೊಡು, ಬೇಗ ಬೇಗ ತೆಗಿ ಕೊಡು ಇಲ್ಲಿ. ಹೋಯ್ತು, ಹಾಲು ಉಕ್ಕಿ ಹೋಯ್ತು, ನೋಡ್ಕೊಂಡು ಕೂತಿದೀಯಾ? ಅಲ್ಲ, ನಾನು ಊದ್ತಾ ಇದ್ದೀನಿ ತಾನೆ. ಬಟ್ಟೆ ತಗೊಂಡು ಇಳಿಸೋದಕ್ಕೆ ಏನಾಗಿತ್ತು ಹಾಲನ್ನ? ಅಯ್ಯೋ ಮಾಮ್, ಈ ಊರಿಗೆ ಬಂದಾದ್ಮೇಲೆ ನೀನು ನನ್ನ ಮಾಮ್ ತರಾನೇ ಅನಿಸ್ತಾ ಇಲ್ಲ. ಆ ನಿಂಗವನ ತರ ಜಾಸ್ತಿ ಆಡ್ತಾ ಇದೀಯಾ. ಅದೇ ಬಾಡಿ ಲ್ಯಾಂಗ್ವೇಜ್, ಅದೇ ಮಾತು, ಅದೇ ಬೇಗುಳ. ಓ ಗಾಡ್, ಸೀರಿಯಸ್ಲಿ ಅಂಜು? ಯಾ ಮಾಮ್? ಅಯ್ಯೋ, ಯಾರಾದರೂ ಒಬ್ಬರನ್ನ ನಾವು ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರೆ ಅವರ ಥರನೇ ಆಗ್ಬಿಡ್ತೀವಿ ಅಂತ ನಾನು ಎಲ್ಲೋ ಓದಿದ ನೆನಪು. ನೋನೋ, ನಾನು ಸ್ವಲ್ಪ ಕಾನ್ಸಿಯಸ್ ಆಗಿ ಇರಬೇಕು. ಈಗ ಆ ದ್ರಾಬೆಗಳಿಗೆ ಇದರಿಂದ ಟೀ ಬೇರೆ ಮಾಡಬೇಕಂತೆ. ಅಲ್ಲ ಮಾಮ್, ನಾವ್ಯಾಕೆ ಆ ಮುದುಕಿ ಹಾಕೋ ಬೀಡ್ಸ್ಗೆಲ್ಲ ಡ್ಯಾನ್ಸ್ ಮಾಡಬೇಕು? ನಮ್ಮನ್ನ ಟರ್ಮಿನೇಟ್ ಮಾಡೋಕೆ ಯಾರು ನೀನು ಅಂತ ಹೇಳಿ ಕೇರ್ ಮಾಡದೆ ಮನೆಗೆ ಹೋಗ್ತಾ ಇರೋಣ. ಆ ಕೆಲಸ ಮಾಡೋ ಹಾಗೆ ಇದ್ದಿದ್ರೆ ಅಡುಗೆ ಮಾಡು ಅಂತ ಆ ಮುದುಕಿ ಹೇಳಿದಾಗಲೇ ಅವಳ ಜುಟ್ಟು ಹಿಡಿದು 4 ಬಾರಿಸಿ ಇಲ್ಲಿಂದ ಹೋಗ್ತಾ ಇದ್ದೆ. ಹಾಗೆ ಮಾಡೋದ್ರಿಂದ ನಮಗೆ ಕೆಟ್ಟದಾಗುತ್ತೆ ಹೊರತು ಒಳ್ಳೆಯದು ಆಗಲ್ಲ. ಇಲ್ಲಿನ ವಾತಾವರಣ ಗಮನಿಸ್ತಾ ಇದೀಯಾ? ಸಂಗೀತನ ನಿಂಗವನ್ನ ಒಂದು ಮಾಡೋಕೆ ಭೂಮಿ ಒದ್ದಾಡ್ತಿದ್ದಾಳೆ. ಇಡೀ ಮನೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಅಕಸ್ಮಾತ್ ಆಗಿ ಭೂಮಿ ಏನಾದರೂ ಈ ವಿಷಯದಲ್ಲಿ ಗೆದ್ಲು ಅಂತ ಇಟ್ಕೋ, ಆಮೇಲೆ ಸಂಗೀತ ಅವರ ಅತ್ತೆನ ತಲೆ ಮೇಲೆ ಇಟ್ಕೊಂಡು ಡ್ಯಾನ್ಸೇ ಮಾಡಿಬಿಡ್ತಾಳೆ. ಇಂಥ ಸಮಯದಲ್ಲಿ ನಾವೇನಾದರೂ ಆ ಮುದುಕಿನ ಎದುರು ಹಾಕೊಂಡ್ರೆ ನಾಳೆ ದಿನ ಅವಳು ಸಂಗೀತನ ಕಿವಿ ಕಚ್ಚಬಹುದು. ನಚ್ಚಿ ಜೊತೆ ನಿನ್ನ ಮದುವೆ ನಡೆದೇ ಇರೋ ಥರಾನೂ ಮಾಡಿಬಿಡಬಹುದು. ಮಾಮ್, ಪಾಸಿಬಿಲಿಟಿ ಕೇಳೇ ಇಷ್ಟೊಂದು ಭಯ ಆಗ್ತಾ ಇದೆ ನಿನಗೆ. ಇನ್ನು ನಾಳೆ ದಿವಸ ಅದೇ ನಿಜ ಆಗಿಬಿಟ್ರೆ ಏನು ಮಾಡ್ತೀಯಾ? ಈ ಸೌಟನ್ನು ತಗೊಂಡು ಆ ಮುದುಕಿ ತಲೆ ಮೇಲೆ ಪಟಪಟ ಅಂತ ಹೊಡೆದ್ಬಿಡ್ತೀನಿ. ಸೌಟ್ ಕೆಳಗೆ ಒಗಿತಾಳೆ ಅಂಜು. ಆಗ ನಿಂಗವಜ್ಜಿ, ಏನೇ ಅದು ಸೌಂಡು? ಏನೂ ಇಲ್ಲ ಅಮ್ಮ, ಬೆಕ್ ಜಂಪ್ ಮಾಡಿಬಿಡ್ತು, ಓಡಿಸ್ಬಿಟ್ಟೆ. ನೀವೇನು ಬರಬೇಡಿ, ಓಡಿಸ್ಬಿಟ್ಟೆ. ಏನಂಜು? ನಿಂಗವಜ್ಜಿ, ಗಣೇಶನ ಮಾಡು ಅಂದರೆ ಅವ್ರ ಅಪ್ಪನ್ನ ಮಾಡ್ತಾರೆ. ಅದೇನೇನೋ ಅವಂತರ ಮಾಡ್ತಾ ಇದ್ದಾರೋ ಅಮ್ಮ ಮಗಳು. ಅಯ್ಯೋ ಶಿವನೇ, ಅಮ್ಮ ಕಣ್ಣು ಮಂಜು ಆಗ್ತಾ ಇದೆ. ಎಲ್ಲರೂ ಏನಾಯ್ತು ಅಂತ ಗಾಬರಿಯಿಂದ ಕೇಳ್ತಾರೆ. ಆಗ ಮಯೂರಿ, ಅಯ್ಯೋ ಅಜ್ಜಿಗೆ ಅವಾಗವಾಗ ಈ ಥರ ಆಗ್ತಾ ಇರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಒಂದು ಸಲ ಡಾಕ್ಟರ್ ಹತ್ರ ತೋರ್ಸೋಣ ಅಂದ್ರೂ ಕೇಳೋದೇ ಇಲ್ಲ. ಆಗ ಶ್ರವಣ್ ನಚ್ಚಿ, ಅದೇನು ಅಂತ ನೋಡು, ನಾನು ಕಿಟ್ ತರ್ತೀನಿ. ಅದೇನು ಬೇಡ ಮೊಮ್ಮಗನೇ, ಇದು ನೆಂಟರ ಥರ ಆಗಾಗ ಬಂದು ಹೋಗೋ ತಲೆನೋವು. ಈ ಪರದೇಶಿಗಳು ಅದು ಯಾವಾಗ ಟೀ ಮಾಡಿ ನನ್ನ ಬಾಯಿಗೆ ಸುರಿತಾರೋ ಗೊತ್ತಿಲ್ಲ. ಆಗ ಭೂಮಿ, ಅಜ್ಜಿ ನಾನು ಹೋಗಿ ಟೀ ಕಾಯಿಸ್ಕೊಂಡು ಬರಲಾ? ಅಯ್ಯೋ ಕೇಳ್ತಾ ಇದೆಯಲ್ಲ, ಹೋಗು ಬೇಗ ಹೋಗು. ಕೂತ್ಕೊಳ್ಳೆ. ಟೀ ಕಾಯಿಸೋ ಹೆಸರಲ್ಲಿ ಅವರಿಗೆ ಯಾವ ಸಹಾಯ ಮಾಡಬಾರ್ದು. ಅಯ್ಯೋಯ್ಯೋ, ಖಂಡಿತವಾಗ್ಲೂ ಇಲ್ಲ. ಮೊನ್ನೆ ರಾತ್ರಿ ಅವಳ ಬದಲಿಗೆ ನೀನು ತಂಬೂಳಿ ಮಾಡಿದೆ ಅಲ್ಲ, ನಿನ್ನ ನಂಬೋಕೆ ಆಗಲ್ಲ. ಆಗ ರಾಧ, ಹಾಗಾದರೆ ನಾನು ಹೋಗಿ ಟೀ ಕಾಯಿಸ್ಕೊಂಡು ಬರಲಾ ಅತ್ತೆ? ಕಳ್ಳರನ್ನು ನಂಬಿದ್ರು ಕುಳ್ಳರನ್ನು ನಂಬಾರ್ದು ಅಂತಾರೆ. ನಿನ್ನನ್ನು ಮೊದಲೇ ನಂಬೋಕೆ ಆಗಲ್ಲ. ಆಗ ಕೇಶವ, ಮನಸ್ವಿನಿ ಟೀ ಚೆನ್ನಾಗಿ ಮಾಡ್ತಾಳಂತೆ, ಅತ್ತಿಗೆ ಹೇಳ್ತಾ ಇದ್ರು. ಅಜ್ಜಿ ನನ್ನನ್ನು ನಂಬಿ, ನಾನು ಖಂಡಿತವಾಗ್ಲೂ ಅವ್ರಿಗೆ ಹೆಲ್ಪ್ ಮಾಡಬಾರ್ದು. ಒಂದು ವೇಳೆ ಮಾಡಿದರೆ ಆಗ ರಾಮ್, ಅಮ್ಮ ನೀನು ಏನು ಬೇಕಾದರೂ ಶಿಕ್ಷೆ ಕೊಡು, ಅವಳು ಅನುಭವಿಸ್ತಾಳೆ. ಹೌದು ಅಜ್ಜಿ, ಮಾವ ಹೇಳ್ತಾ ಇರೋದು ಸರಿನೇ. ಅವಾಗ ನಾನು ನಿನಗೆ ಶಿಕ್ಷೆ ಕೊಡಲ್ಲ. ಥ್ಯಾಂಕ್ಸ್ ಅಜ್ಜಿ, ಅವರಿಗೆ ಕೊಡ್ತೀನಿ. ನೀನೇನಾದರೂ ಹೋಗಿ ಅವರ ಅಡುಗೆಯಲ್ಲಿ ಕೈ ಅಲ್ಲಾಡಿಸಿದರೆ ನೀವು ಇರೋ ತನಕ ಪ್ರತಿದಿನ ಅವರು ಅಡುಗೆ ಮಾಡಿ ಹಾಕಬೇಕು. ಆಗ ದೇವಯಾನಿ, ನನ್ನ ಸೀರೆಯೆಲ್ಲ ಹೊಗೆ ವಾಸನೆ. ಅಲ್ಲ ಮಾಮ್, ಒಂದು ಟೀ ಮಾಡೋಕೆ ಇಷ್ಟೊತ್ತಾಯಿತು. ನಾವು ಇನ್ಯಾವಾಗ ಅಡುಗೆ ಮಾಡಿ ಅವರಿಗೆಲ್ಲ ಬಡಿಸಿ ಅದಾದಮೇಲೆ ನಾವು ತಿನ್ನೋದು? ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಮಾಮ್. ಥೂ, ಏನಾದರೂ ಆರ್ಡರ್ ಮಾಡಿ ತರಿಸ್ಕೊಂಡು ತಿನ್ನೋಣ ಅಂದರೆ ಈ ಹಳ್ಳಿಯಲ್ಲಿ ಆ ಸ್ಪೆಷಲಿಟಿನೂ ಇಲ್ವೇ? ಹಾಳಾದ ಕೊಂಪೆಯಲ್ಲಿ ಬಂದು ಸಿಕ್ಕಾಕೊಂಡಂಗೆ ಆಯಿತು ಮಾಮ್. ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಅಟ್ಲೀಸ್ಟ್ ಆ ಬಾಳೆಹಣ್ಣಾದರೂ ಕದ್ಕೊಂಡು ಬರಲಾ? ಸುಮ್ಮನೆ ಇದ್ಬಿಡು ಅಂಜು. ಹಾಳಾದಜ್ಜಿ ನೋಡಿದ್ಲು ಅಂದರೆ ಆಮೇಲೆ ಅಷ್ಟೇ, ನಮ್ಮಿಬ್ಬರನ್ನು ನಿಂಬೆ ಹಣ್ಣಿನ ಪಾನಕ ಮಾಡಿಕೊಂಡು ಕುಡಿದ್ಬಿಡ್ತಾಳೆ. ಊದು ಬೇಬಿ, ಇಲ್ಲ ಅಂದರೆ ಹೊಗೆ ಬರುತ್ತೆ, ಊದು ಊದು. ಆಗ ಭೂಮಿ, ದೇವಯಾನಿ ಅಮ್ಮ, ಭೂಮಿ ಮಾಮ್, ಇವಳು ಇಲ್ಲಿ ಮನಸ್ವಿನಿ. ನೀನು ಭೂಮಿ ಅಂದ್ಬಿಟ್ಟು ಎಲ್ಲ ಹಾಳು ಮಾಡಿ ಹಾಕ್ಬಿಡ್ಬೇಡ. ಸಾರಿ ಬೇಬಿ, ಅಭ್ಯಾಸ ಬಲ ಗೊತ್ತಾಗಲಿಲ್ಲ. ಭೂಮಿ ಅಂತಾನೆ ಬರುತ್ತೆ ನನ್ನ ಬಾಯಲ್ಲಿ. ಪರವಾಗಿಲ್ಲ ಬಿಡಿ, ಯಾರೂ ಕೇಳಿಸ್ಕೊಳ್ಳಿಲ್ಲ. ದೇವಯಾನಿ ಅಮ್ಮ, ನಾನು ನಿಮಗೋಸ್ಕರ ಏನೋ ತಂದಿದ್ದೀನಿ. ಏನು? ಈಗ ತಾನೇ ಇವಳು ಹಸಿವು ಅಂತ ಬಡ್ಕೊತಾ ಇದ್ಲು. ಕರೆಕ್ಟಾಗಿ ತಂದೆ. ಕುಡು ಬೇಬಿ. ಮಾಮ್, ಅಫ್ಕೋರ್ಸ್.
ದೇವರ ಹಾಗೆ ಬಂದೆ ಮಗಳೇ, ಥ್ಯಾಂಕ್ ಯು ಸೋ ಮಚ್. ಬರೋದು ಬಂದಿದೀಯಾ, ಸ್ವಲ್ಪ ಈ ಅಡುಗೆ ಕಷ್ಟದಿಂದ ಪಾರು ಮಾಡಿಬಿಡೆ. ಸ್ವಲ್ಪ ಸಹಾಯ ಮಾಡು ಭೂಮಿ. ಆಗ್ತಾ ಇಲ್ಲ, ನಾನು ಸಹಾಯ ಮಾಡಬೇಕು ಅಂತಾನೇ ಬಂದೆ. ದೇವಯಾನಿ ಅಮ್ಮ, ಮಾಮ್, ನಾನು ಹೇಳಿರಲಿಲ್ವಾ ನಮ್ಮ ಮನಸ್ವಿನಿ ತುಂಬ ಒಳ್ಳೆಯವಳು, ಏನಾದರೂ ಒಂದು ನೆಪ ಇಟ್ಕೊಂಡು ಇಲ್ಲಿ ಬಂದೇ ಬರ್ತಾಳೆ, ನಮಗೆ ಹೆಲ್ಪ್ ಮಾಡೇ ಮಾಡ್ತಾಳೆ ಅಂತ. ಕರೆಕ್ಟು, ನೀನು ಹೇಳಿದ ಹಾಗೆ ಬಂದ್ಬಿಟ್ಲು ನೋಡು. ಆಪ್ತ ರಕ್ಷಕಿ ನೀನು. ದೇವಯಾನಿ ಅಮ್ಮ, ನೀವು ನನ್ನನ್ನು ಸ್ವಲ್ಪ ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ಇಲ್ಲಿಗೆ ಬಂದಿದ್ದು ಟೀ ಕಾಯಿಸೋದಕ್ಕೆ. ಟೀನಾ? ಪಾಪ ಅಜ್ಜಿಗೆ ವಿಪರೀತ ತಲೆನೋವಂತೆ, ಅದಕ್ಕೆ ಬಿಸಿ ಬಿಸಿಯಾಗಿ ಟೀ ಮಾಡಿಕೊಂಡು ಹೋಗೋಣ ಅಂತ ಬಂದೆ. ಹೇಗೋ ಬರೋದು ಬಂದಿದೆಯಾ, ಸ್ವಲ್ಪ ಅನ್ನ ಸಾಂಬಾರು ಮಾಡಿ ಕೊಟ್ಬಿಡಮ್ಮ. ಸಾರಿ ದೇವಯಾನಿ ಅಮ್ಮ, ನನ್ನಿಂದ ನಿಮ್ಮಿಬ್ಬರಿಗೂ ಕಷ್ಟ ಬರೋದು ಬೇಡ. ಮನಸ್ವಿನಿ, ನೀನು ನಮಗೆ ಸಹಾಯ ಮಾಡಿದರೆ ಕಷ್ಟ ಕಡಿಮೆ ಆಗುತ್ತೆ ಅಲ್ವಾ? ಕಷ್ಟ ಕಡಿಮೆ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಹೇಗೆ? ಅಜ್ಜಿ ನನ್ನ ಮೇಲೆ ಒಂದು ಕಣ್ಣಿಟ್ಟಿರ್ತಾರಂತೆ. ಒಂದು ವೇಳೆ ನಾನೇನಾದರೂ ನಿಮ್ಮಿಬ್ಬರಿಗೆ ಸಹಾಯ ಮಾಡುವುದನ್ನು ಅವರು ನೋಡಿದರೆ ನಿನಗೆ ಶಿಕ್ಷೆ ಕೊಡ್ತಾರಂತ? ಚಿಚಿಚೆ, ನನಗಲ್ಲ, ನಿಮ್ಮಿಬ್ಬರಿಗೂ ಶಿಕ್ಷೆ ಕೊಡ್ತಾರಂತೆ. ಅಷ್ಟೇ ಅಲ್ಲ ದೇವಯಾನಿ ಅಮ್ಮ, ನಾವೆಲ್ಲರೂ ಇಲ್ಲಿರೋವರೆಗೂ ಸೌದೆ ಒಲೆಯಲ್ಲಿ ನೀವಿಬ್ಬರೇ ಅಡುಗೆ ಮಾಡಿ ಹಾಕಬೇಕಂತೆ. ಅಯ್ಯಯ್ಯೋ, ಸಮಾಧಾನ ಮಾಡ್ಕೊಳ್ಳಿ. ಹಂಗಂದ್ರೆ ದೇವಯಾನಿ ಅಮ್ಮ, ಇವಾಗ ಹೇಳಿ, ನಾನು ಸಹಾಯ ಮಾಡಬೇಕಾ? ಬೇಡಮ್ಮ, ಈಗಾಗಲೇ ಆ ನಿಂಗವ್ವ ನಮ್ಮ ಬಾಲ ಸುಟ್ಟಿರೋದು ಸಾಕು, ತಲೆ ಸುಡೋದು ಬೇಡ. ಟೀ ಕೇಳಿದ್ರಲ್ಲ ಅವರು, ನಾನು ಆಲ್ರೆಡಿ ಇಟ್ಟಿದ್ದೀನಿ. ಈಗ ಅದು ಎಲ್ಲರಿಗೂ ಸೇರಿಸಿ ಇನ್ನೊಂದು ಚೂರು ಲೇಟ್ ಆಗುತ್ತೆ. ಒಂದು ಕೆಲಸ ಮಾಡು, ಅವರಿಗೆ ಅರ್ಜೆಂಟೇನೋ, ನೀನು ಈ ಕಡೆ ಮಾಡಿಕೊಂಡು ತೊಗೊಂಡು ಹೋಗಿಬಿಡು. ಪಾತ್ರೆ ಅಲ್ಲಿದೆ ನೋಡು. ಕಿಚನ್ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀವಿ, ಯಾವ್ಯಾವುದು ಎಲ್ಲೆಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ ನೋಡು. ಅಂಜು, ಸ್ವಲ್ಪ ಜಾಗ ಬಿಡ್ತೀಯಾ? ನೋಡು, ಟಕ್ ಅಂತ ಹಚ್ಬಿಟ್ಲು, ಹೊಗೆನೇ ಬರ್ತಿಲ್ಲ ನೋಡು. ಸೂಪರ್, ಕಲ್ತ್ಕೋ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮಯೂರಿ ಇದಕ್ಕೆ ಏನು ಕಾರಣ ಇರಬಹುದು, ಆಗ ನಚ್ಚಿ ಬ್ರೈನ್ಗೆ ಸಂಬಂಧಪಟ್ಟ ಕಾಯಿಲೆ ಇರಬಹುದು, ಫಾರ್ ಎಕ್ಸಾಂಪಲ್ ಬ್ರೈನ್ ಟ್ಯೂಮರ್. ಬಟ್ ಒಬ್ಬ ಡಾಕ್ಟರ್ ಆಗಿ ಏನೇನೋ ಅಬ್ಸರ್ವ್ ಮಾಡಿದ್ದೀನಿ, ಅದರ ಬೇಸಸ್ ಮೇಲೆ ನಾನು ಇದನ್ನು ಹೇಳಿದೆ. ಆಗ ಭೂಮಿ ಟೀ ತಗೊಂಡು ಬಂದು ನಿಂಗವ್ವಜ್ಜಿಗೆ ಕೊಡ್ತಾಳೆ. ನಿನ್ನ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಮನಸ್ವಿನಿ. ಟೀ ಕುಡಿತಾ ಕುಡಿತಾ ತಲೆನೋವು ವಾಪಸ್ ಹೊರಟು ಹೋಯಿತು. ಆಗ ಸಂಗೀತ, ಅವತ್ತು ನಾನು ನಿಮಗೆ ಹೇಳಿರಲಿಲ್ವಾ, ನನ್ನ ಸೊಸೆ ಭೂಮಿ ಟೀ ಮಾಡೋದ್ರಲ್ಲಿ ಮಂಡ್ಯಗೆ ವರ್ಲ್ಡ್ ಫೇಮಸ್, ಒಂದೊಂದು ನೋವಿಗೂ ಒಂದೊಂದು ವೆರೈಟಿ ಟೀ ಮಾಡಿ ಕೊಡ್ತಾಳೆ ಅಲ್ವಾ? ಎಲ್ಲರೂ ಶಾಕ್ ಆಗಿ ನೋಡ್ತಿರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.